ಅವ್ರು ಇನ್ನೂ ಸ್ಟಡಿಲಿದ್ದಾರೆ, ಆಮೇಲೆ ಹೇಳ್ತಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳುವಾಗ ಪೊಲೀಸಿನವರ ಮೇಲೆ ದಾಳಿ ಮಾಡುವಂತಹ ಮನಸ್ಥಿತಿಯನ್ನು ಪ್ರವೃತ್ತಿಯನ್ನು ತೋರುವ ಯಾವುದೇ 2 ಕಾಲು 2 ಕೈ 2 ಕಣ್ಣು 1 ಮೂಗು ಇರುವವನನ್ನ ಕೋತಿ ಎಂದೇ ಪರಿಗಣಿಸಬೇಕು. ಇಲ್ಲ ಸರ್, ಪೊಲೀಸರ ಮೇಲೆ ಬುರುಡೆಯನ್ನ ಒಡೆದಾಕಬೇಕು. ಇದು ಆಕ್ಚುಲಿ ಚೆನ್ನಾಗಿ ಅಷ್ಟೇ. ಇಫ್ ಯು ಆರ್ ಚಾಲೆಂಜಿಂಗ್ ದ ಸಿಸ್ಟಮ್ ಶುಡ್ ಚಾಲೆಂಜ್ ದೆಮ್. ನಂಬರ್ 1. ಪರಮೇಶ್ವರ್ ಅವರ ಕಾಲ ಇವರ ಕಾಲ ಅಲ್ಲ, ಅವರ ಕಾಲವೋ ಇವರ ಕಾಲವೋ, ಅಲ್ಟಿಮೇಟ್ಲಿ ಒಡ್ಸ್ಕೊತಿರೋದು ಸಿಸ್ಟಮು, ನೆನಪಿಟ್ಕೊಳ್ಳಿ ಅಷ್ಟೆ. ಇನ್ನು ಮುಸ್ಲಿಮರದ ವಿಚಾರದಲ್ಲಿ ಅವರು ಯಾರೋ ಪ್ರಚೋದನಾಧಿಕಾರಿ ಭಾಷಣ. ಏನು ಭಾಷಣ? ದೇವರಿಗೋಸ್ಕರ ನಮ್ಮ ತಲೆಯನ್ನೇ ಕತ್ತರಿಸಿ ಕೊಡುತ್ತೇವೆ, ನಮ್ಮ ಮಕ್ಕಳ ತಲೆಯನ್ನು ಕತ್ತರಿಸಿ ತಂದು ಇಡುತ್ತೇವೆ. ಇಡು, ನಿನ್ನಿಂದಾನೇ ಪ್ರಾರಂಭ ಮಾಡ್ಕೊಂಬಿಟ್ರೆ ಆಯ್ತಪ್ಪ. ಬೇರೆಯವ್ರ ಮಕ್ಕಳನ್ನ ಯಾಕಪ್ಪ ಬಲಿಪಶು ಮಾಡಬೇಕು? ನಿನ್ನ ಮಕ್ಕಳಿಂದಾನೇ ಸ್ಟಾರ್ಟ್ ಮಾಡ್ಕೋ. ಇದ್ರೆ ನಂಗೆ ಗೊತ್ತಿಲ್ಲ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ. ನಿಮ್ಮ ಮಕ್ಕಳಿಂದಾನೇ ಮಾಡು. ಬೇರೆಯವ್ರಿಗೆ ಬುರುಡೆ ಬಿಟ್ಬಿಟ್ಟು ರೈಲ್ ಹತ್ತಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಾವಿಗೆ ತಳ್ಳಿಬಿಟ್ಟು ಮಜಾ ನೋಡೋ ಗಿರಾಕಿ ನೀನು. ನಿನ್ನ ಮಕ್ಕಳಿಂದಾನೇ ಮಾಡಪ್ಪ. ಬೇಡ, ನಿನ್ನ ತಲೆಯಿಂದಾನೇ ಮಾಡು. ಯಾರು ಬೇಡ ಅಂದವರು? ಮಕ್ಕಳೇ ಹಾಕ್ಬೇಕು. ತೆಗೆದುಕೊಳ್ಳಿ ನನ್ನ ತಲೆಯನ್ನು ಅಂತ ಕತ್ತರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಇಟ್ಕೊ, ಅಲ್ಲೇ ಬೀಳಿಸ್ಬಿಡಪ್ಪ. ಯಾರಪ್ಪ ಬೇಡ ಅಂದಿರೋರು? ಈ ಥರದ್ದು ಬುರುಡೆ ಭಾಷಣಗಳಿಂದಾನೇ ಇದೆಲ್ಲ ಆಗ್ತಾ ಇರೋದು. ಈ ಬುರುಡೆ ಭಾಷಣ ಬಿಡೋ ಗಿರಾಕಿಗಳಿಗೆ ಫಸ್ಟ್ ಹದ್ದುಬಸ್ತು ತಂದರೆ ಎಲ್ಲ ಕಂಟ್ರೋಲ್ಗೆ ಬರುತ್ತೆ. ಈ ರಾಜಕಾರಣ ನಾಯಕರುಗಳೆಲ್ಲ ಮಾತಿನ ದಟ್ ಇಸ್ ದಿ ಪ್ರಾಬ್ಲಮ್. ಮಾತಿನ ವೀರರಾಗ್ಬಿಟ್ಟಿದ್ದಾರೆ. ದಟ್ ಇಸ್ ದಿ ಪ್ರಾಬ್ಲಮ್. ಇಲ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಯಾಕೆ? ತಲೆ ಕತ್ತರಿಸ್ಬಿಟ್ಟು ಬಿಟ್ಬಿಡ್ತಾರಂತೆ. ಬಿಟ್ಬಿಡ್ತಾರೆ ಮಕ್ಕಳದ್ದು ತಲೆ ಕತ್ತರಿಸಿ ಕೊಟ್ಬಿಡ್ತಾರಂತೆ. ಯಾಕೆ ಕೊಡಬೇಕು? ಯಾವ ದೇವ್ರು ಕೇಳಿದಾನೆ? ಯಾವ ದೇವ್ರು ಕೇಳಿದಾನೆ ರೀ ಭಾಷಣ ಮಾಡಿದವ್ರು ಗಿರಾಕಿ? ಬನ್ರಿ ಇಲ್ಲಿ ಕೇಳ್ತೀನಿ, ಎಲ್ಲಿದೆಯಪ್ಪ ಕುರಾನ್ನಲ್ಲಿ ತಂದು ನಿನ್ನ ತಲೆಯನ್ನು ನನಗೆ ಕೊಡು ಅಂತ? ಎಲ್ಲಿದೆಯಪ್ಪ? ಎಲ್ಲಿ ಯಾವ ಭಾಗದಲ್ಲಿದೆ ಹೇಳ್ರಪ್ಪ ನೋಡೋಣ. ಪಾಪಕೃತ್ಯ ಮಾಡಿ ಪಾಪಕೃತ್ಯವನ್ನೇ ದೇವರ ಕೆಲಸ ಎಂದು ಪರಿಗಣಿಸಿಕೊಂಡು ಹೋಗೋದಾದ್ರೆ ನೀ ಸೈತಾನ ಆಗ್ತೀಯ. ನೀನೇನು ದೇವ್ರ ಮಗ ಆಗ್ತೀಯ? ಅಲ್ಲಿ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಎಲ್ಲಿದೆ ತೋರಿಸ್ರಪ್ಪ ನೋಡೋಣ. ಅಡ್ಡಂ ಬಡ್ಡೆ ಓದ್ಕೊಂಡಿರೋ ಗಿರಾಕಿಗಳೆಲ್ಲ ಬಂದು ರೋಡ್ ಸೈಡಲ್ಲಿ ಭಾಷಣ ಮಾಡಿದ್ರೆ ಹಿಂಗೆ ಆಗೋದು.